ಅದಕ್ಕಿಂತ ಮುಂಚೆ ಒಂದು ಉದಾಹರಣೆ ಹೇಳಿದ್ವಿ, ಮೊಸಳೆ ಕಣ್ಣೀರು ಅಂತ ಹೇಳಿದ್ವಿ ಅಲ್ಲ. ಮೊಸಳೆ ಕಣ್ಣೀರು ಅಂದ್ರೆ ಏನು? ಪ್ರೈಸ್ ದಿ ಲಾರ್ಡ್. ಏನು ಅಂತ ಹೇಳಿದೀನಿ? ಮೊಸಳೆ ಇಷ್ಟೇ ನೋಡಿದ್ವಿ, ಕೈ ಕಾಲುತ್ತೆ. ಟಿವಿದಾಗಲಿ ಮೊಬೈಲ್ಗಳಲ್ಲಾಗ್ಲಿ ನಿಜವಾಗಲಿ ನೋಡಿದ್ರೆಲ್ಲ ಕೈ ಕಾಲುತ್ತೆ. ನೋಡಿದಿರ ಅಲ್ಲಿ ಅದ್ರ ಕಣ್ಣಿನ ಮೇಲೆ ಏನಿರ್ತದ? ಏನಿರ್ತದ? ಹಳ್ಳ ತರ ಇರ್ತದೆ. ಕರೆಕ್ಟಾ? ಕೆಲವರು ಬರೀ ಒಂದು ಹೆಚ್ಚಿಗೆಲ್ಲ ಅಳ್ತಾರೆ ಇರ್ತಾರೆ. ಏನ್ ಹೇಳ್ತಾರೆ? ಯಪ್ಪ ಸೊಗಸು ಸ್ಟಿಂಗ್ ಆಗ್ಯದಂತ ಅಳ್ತಾರೆ. ಪ್ರೈಸ್ ದಿ ಲಾರ್ಡ್. ಅವ್ರಿಗಿಂತ ಮುಂಚೆ ಇವರೇ ಹೇಳ್ತಾರೆ ಅಂತ ಹೇಳಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅಂದ್ರೆ ಇದು ಏನಂದ್ರೆ ಮೊಸಳೆ ಕಣ್ಣೀರು ಅಂತ ಹೇಳಿ. ಸೊ ಅದೇ ಪ್ರಕಾರವಾಗಿ ಈ ಕಪ್ಪೆಯಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಇವರು ಮೇಲ್ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ಲ. ಹೇಳ್ತಾ ಇದ್ದಾಗ ಈ ಕಪ್ಪೆ ಒಂದು ಕಿವಿಡಿ ಇರೋದ್ರಿಂದ ಅದು ಏನ್ ಮಾಡ್ತದೆ, ಇಷ್ಟೆಲ್ಲ ನನಗೆ ಪ್ರೋತ್ಸಾಹ ಮಾಡ್ತಾ ಇದಾರಲ್ಲಪ್ಪ ಅನ್ಕೊಂಡು ಅದು ಪಾಸಿಟಿವ್ ಇಟ್ಕೊಂಡು ಅದೇನ್ ಮಾಡ್ತದೆ, ಪ್ರಯತ್ನ ಮಾಡಿ ಮಾಡಿ ಸಾಯ್ತೀನಿ ಅಂತ ಆ ಒಂದು ಸೋಚಲ್ಲಿ ಇವ್ರ ಮೇಲಿಂದ ಯೋಚನೆ ಮಾಡ್ತಾ ಇದ್ದಾರೆ. ಮೇಲಿರುವಂತಹ ಕಪ್ಪೆಗಳು ಆಲೋಚನೆ ಮಾಡ್ತಾ ಇದ್ದಾರೆ. ಆದ್ರೆ ಇದರ ಆಲೋಚನೆ ಏನಂದ್ರೆ ನನಗೆ ಎಷ್ಟು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಮೇಲ್ ಬರ್ಲಿ ಅಂತ ಅಲ್ಲ. ಆಗ ಅದು ಏನ್ ಮಾಡ್ತದೆ ಅಂತಂದ್ರೆ ತುಂಬಾ ಹಾರ್ಡ್ ವರ್ಕ್ ಮಾಡಿ ಮಾಡಿ ಏನ್ ಹೇಳ್ತಾ ಇದ್ದಾರಪ್ಪ ಅನ್ಕೊಂಡು ಅದಕ್ಕೆ ಪ್ರೋತ್ಸಾಹ ಸಿಗ್ತದೆ. ಅದು ಚಿಡಿತದೆ ಮತ್ತೆ ಚಿಡಿತದೆ ಮತ್ತೆ ಬರ್ತದೆ, ಬಿಡ್ತಾನೆ ಇರ್ತದೆ. ಆದ್ರೆ ಅವ್ರು ಹೆಚ್ಚಾಗಿ ಚೀರ್ತಾ ಇರ್ತಾರೆ. ಅವ್ರಿಗೆ ಏನಾಗ್ತದೆ ಅಂದ್ರೆ ಮಜಾ ಬರ್ತದೆ, ಅವ್ರಿಗೆ ಚಂದ ಬೀಳುತ್ತದೆ. ಅದು ಗೊತ್ತಾಗಲ್ಲ ಅವ್ರಿಗೆ. ಅವ್ರಿಗೆ ಒಂದು ಗೊತ್ತಾಗ್ತದೆ ಎಷ್ಟು ನಮಗೋಸ್ಕರ ಕಷ್ಟಪಡ್ತಾರಪ್ಪ, ಎಷ್ಟು ನನಗೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕೆಲವು ಟೈಮ್ ಅಲ್ಲಿ ನೀವು ನೆಗೆಟಿವ್ ಆಗಿ ನೀವು ತಗೊಳ್ಬಾರ್ದು. ಕೆಲವು ಮಾತುಗಳು ನಿಮ್ಗೆ ಯಾರಾದ್ರೂ ಆಡುವಾಗ ದೇವರಲ್ಲಿ ಇರುವವರು ಲೋಕದಲ್ಲಿ ಅದಕ್ಕೆ ಒಂದು ವಾಕ್ಯ ಹೇಳ್ತದೆ. ಏನಂತಂದ್ರೆ ಮೊದಲನೇ ಯೋಹನ ಒಂದು ವಾಕ್ಯ ತೆಗೀರಿ. ಮೊದಲನೇ ಯೋಹನ ಅಂದ್ರೆ ಹೊಸ ಒಡಂಬಡಿಕೆಯಲ್ಲಿ ಮೊದಲನೇ ಯೋಹನ 2:16 ವಾಕ್ಯ. ಶರೀರದಾಶೆ, ಲೋಕದಾಶೆಯಲ್ಲಿರುವರು, ಶರೀರದಾಶೆ, ಕಣ್ಣಿನಾಶೆ, ಬದುಕು ಬಾಳಿನ ಡಪ, ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಲೋಕವು ಅದರ ಆಶೆಯು ಗತಿಸಿ ಹೋಗುತ್ತವೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದಿಗೂ ಇರುವನು. ದೇವರ ವಾಕ್ಯ ಏನು ಹೇಳುತ್ತದಂದ್ರೆ ಈ ಸೋರಿನ ನೀವು ಕೇಳಿಕೊಳ್ಳಬೇಕಾದ್ರೆ ಈ ಮೊದಲ ಯೋಹನ 2:16 ವಾಕ್ಯ ಹೇಳ್ತದೆ, ಲೋಕದಲ್ಲಿರುವಂತದ್ದೆಲ್ಲ ಒಂದು ದಿವಸ ಗತಿಸಿ ಹೋಗ್ತದೆ ಎಂಬುದರ ವಾಕ್ಯ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಏನಾಗ್ತದೆ ಅಂತ ವಾಕ್ಯ ಹೇಳ್ತದೆ. ಫಸ್ಟ್ ಅಂದ್ರೆ ಲೋಕವನ್ನಾಗಲಿ ಲೋಕದಲ್ಲಿರುವ ಅಂದ್ರೆ ಈ ಲೋಕದಲ್ಲಿರುವಂತ ಪ್ರತಿಯೊಂದು ವಸ್ತು ಪ್ರತಿಯೊಂದು ಮಾತುಗಳು ಏನಾಗ್ತವಂತೆ ಗತಿಸಿ ಹೋಗ್ತವೆ ವಾಕ್ಯ. ಪ್ರೈಸ್ ದಿ ಲಾರ್ಡ್. ಯಾರ ಸತ್ತಾರ ತಿಳ್ಕೊಂಡು ಒಂದು ಕೋಟಿ ಹಣ ಅಂತ ತಿಳ್ಕೊಳ್ಳೋದು. ಸತ್ತಾಗ ಡೆಡ್ ಬಾಡಿ ಜೊತೆ 1 ಕೋಟಿ ಹಣ ತಗೊಂಡು ಹೋಗ್ತಾರೆ. ಒಂದು ತೊಲಿಗೆ ಬಂಗಾರ ಅಂತ ತಿಳ್ಕೊಂಡು ಕೆಲವಪ್ಪ ಇವರಿಗೆ ಕೂಡ ಒಯ್ತಾರೆ ತಿಳ್ಕೊಂಡು ಬಾಡಿ ಒಯ್ಲತ್ತ ಸಾಮಾನು ಒಯ್ತಾರೆ ಎಲ್ಲ ನೋಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ ಇವೆಲ್ಲ ಏನಾಗ್ತದಂತೆ ಗತಿಸಿ ಹೋಗ್ತದಂತೆ, ಇದೆಲ್ಲ ನಿಮ್ಮನ್ನು ನಾಶ ಮಾಡ್ತದಂತೆ, ಇದನ್ನೆಲ್ಲ ನಿನ್ನನ್ನು ದೇವರಿಂದ ದೂರ ಮಾಡ್ತದಂತೆ ದೇವರ ವಾಕ್ಯ ಹೇಳ್ತದೆ. ಅದಕ್ಕಾಗಿ ವಾಕ್ಯದಲ್ಲಿ ಹೇಳ್ತದೆ ಇವೆಲ್ಲ ಏನಾಗ್ತಾವಂತೆ ಲೋಕವಾಗ್ಲಿ ಲೋಕದಲ್ಲಿರುವ ಶರೀರಾಶೆ, ಕಣ್ಣಿನಾಶೆ, ಬದುಕು ಬಾಳಿನ ಡಂಬ, ಈ ಮೊದಲಾದವುಗಳು ಅಂದ್ರೆ ದೇವರಿಗೆ ಬಿಟ್ಟು ನಿಮ್ಮ ಒಳಗಡೆ ಎಷ್ಟೆಲ್ಲ ಕೂತಿದವರು. ಇವತ್ತು ನೀನು ಎಷ್ಟು ಆಸ್ತಿವಂತನಾಗಿರ್ಬೋದು, ನೀನು ಲೋಕದಲ್ಲಿ ಒಳ್ಳೆ ಸ್ಟೇಟಸ್ ಇರ್ಬೋದು, ನಿನಗೆ ದೊಡ್ಡ ಹೆಸರು ಇರ್ಬೋದು, ಆದರೆ ಇವೆಲ್ಲ ಇದ್ರೆ ನಿನಗೆ ಏನ್ ಮಾಡ್ತದಂದ್ರೆ ಇವು ಗತಿಸಿ ಹೋಗಿಸ್ತದ. ಇದು ನಿನಗೆ ಹಾಳು ಮಾಡುವಂತ ರೂಟಲ್ಲಿ ಹೋಯ್ತದಂತ. ಪ್ರೈಸ್ ದಿ ಲಾರ್ಡ್. ಇವೆಲ್ಲ ಏನ್ ಮಾಡ್ತದಂದ್ರೆ ಇದು ದೇವರಿಂದ ನಿನಗೆ ಸಪರೇಟ್ ಮಾಡ್ತದಂತೆ. ಹಲ್ಲೆಲೂಯಾ. ಫಸ್ಟ್ ಆಫ್ ಆಲ್ ನಾನು ಗ್ರೇಟ್ ಅಂತ ಕಮೆಂಟ್ ಮಾಡ್ತದೆ ಸೈತಾನ್. ಏನಂತ? ಸೈತಾನ್ ಈ ಲೋಕಕ್ಕೆ ಬೀಳಲ ಕಾರಣ ಏನಂದ್ರೆ ಆತನಲ್ಲಿ ಫಸ್ಟ್ ಅದರಲ್ಲಿ ಗರ್ವ ಬಂತು, ಕಮೆಂಟ್ ಬಂತು. ಏನಂತ ಅದು ದೇವರ ಮುಂದೆ ನಾನು ಕೂಡ ದೇವಕ್ಕಿಂತಲೂ ಶ್ರೇಷ್ಠ ಆಗ್ಬೋದು. ಇವತ್ತು ನಿಮ್ಮ ಒಳಗಡೆ ಎಷ್ಟು ನೀವು ಬೆಳೀತಾ ಹೋಗ್ರಿ, ಬಟ್ ನಿಮ್ಮ ಒಳಗೆ ಎಷ್ಟು ನಮ್ರತೆ ಇರ್ತದೆ, ಎಷ್ಟು ತಗ್ಗಿಸ್ಲಿಕ್ಕೆ ಇರ್ತದೆ, ಎಷ್ಟು ದೇವರಿಗೆ ಮಹಿಮೆ ಪಡಿಸ್ತೀರಾ, ಎಷ್ಟು ದೇವರ ಮೇಲೆ ಭಯ ಪಟ್ಟಿರ್ತೀರಾ, ಅಷ್ಟು ದೇವರು ನಿಮಗೆ ಮೇಲೆ. ಹಲ್ಲೆಲೂಯಾ.
ಇವತ್ತು ನಾವು ಬೆಳೆದಕ್ಕೆ ಒಂದೇ ಕಾರಣ, ಲೋಕದಲ್ಲಿರುವಂತ ವಸ್ತುಗಳು ಅದರ ಜೊತೆ ನಮ್ಮನ್ನು ನಾವು ಶ್ರೇಷ್ಠ ಅನ್ಕೊಳ್ತೀವಲ್ಲ, ಅದು ನಮ್ಮನ್ನ ಏನ್ ಮಾಡ್ತದೆ, ದೇವರಿಂದ ದೂರ ಮಾಡ್ತದೆ. ಇದು ಗತಿಸಿ ಹೋಗ್ತದೆ. ಅದಕ್ಕೆ ಆ ಮನುಷ್ಯ ಏನ್ ಮಾಡಿದ್ರು ಮುಂದೆ ಬರ್ಲಕ್ಕಾಗಲ್ಲ, ಏನ್ ಮಾಡಿದ್ರು ಬೀಳ್ತಾನೆ ಇರ್ತಾರೆ. ಅವನು ದೇವ ಧ್ಯಾನದಲ್ಲಿನೂ ಇರಲ್ಲ ಮತ್ತು ಜನರ ಮುಂದೆನೂ ಕರೆಕ್ಟ್ ಇರಲ್ಲ, ಮತ್ತು ಅವನವನು ಕೂಡ ಪರ್ಸನಲಿ ಕೂಡ ಹಾಳಾಗುತ್ತೆ. ಅವನವನೇ ಕೂಡ ಡೆವಲಪ್ ಆಗಲ್ಲ, ಪರ್ಸನಲ್ ಕೂಡ ಬೆಳೆಯಕ್ಕಾಗಲ್ಲ. ಕಾರಣ ಅವನು ದೇವರ ಜೊತೆನೂ ಕರೆಕ್ಟ್ ಇಲ್ಲ, ನಮ್ಮ ಮನುಷ್ಯರ ಜೊತೆನೂ ಕರೆಕ್ಟ್ ಇಲ್ಲ, ಈವನ್ ಅವನವನ ಸೆಲ್ಫ್ ಕೂಡ ಅವನು ಕರೆಕ್ಟ್ ಇಲ್ಲ. ಹಾಗೆ ಸೈತಾನ ಏನ್ ಮಾಡ್ತದೆ ಅಂದ್ರೆ ಗರ್ಜಿಸಿ ಹೋಗ್ತದೆ ಅಂತ ವಾಕ್ಯ ಹೇಳ್ತಾರೆ. ಅದಕ್ಕೆ ಈ ವಾಕ್ಯದಲ್ಲಿ ಹೇಳಿದ ಪ್ರಕಾರವಾಗಿ ಇವತ್ತು ನಾವು ನೋಡ್ತೇವೆ ಏನಂತಂದ್ರೆ, ಈ ವಾಕ್ಯದಲ್ಲಿ ನಮಗೆ ಹೇಳ್ತದೆ ಈ ಕಣ್ಣಿನ ಆಶ್ರಯಗಳು ಏನ್ ಮಾಡ್ತಾರೆ ಅಂದ್ರೆ ದೇವರಿಂದ ದೂರ ಮಾಡ್ತಾರೆ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಈ ಮತ್ತೆ ಲೋಕದ ಆಶ್ರಯಗಳು ಏನಂತ ಮಾಡ್ತಾವಂತೆ, ಓದು ಸಿಸ್ಟರ್ ಒಂದ್ಸರಿ. ಶರೀರದ ಆಶೆ, ಹಾ, ಕಣ್ಣಿನ ಆಶೆ, ಹಾ, ಬದುಕು ಬಾಳಿನ ಡಂಬ, ಹಾ, ಈ ಮೊದಲಾದವುಗಳೆಲ್ಲ ಹಾ, ಪ್ರಜ್ಞೆಯಿಂದ ಹುಟ್ಟುತ್ತದೆ. ಇವು ಎಲ್ಲಿಂದ ಬಂದಿದವಂತಂದ್ರೆ ಇವು ಹಾಳು ಮಾಡುವಂತ ವ್ಯಕ್ತಿಯಿಂದ ಬಂದಿದವಂತೆ. ಯಾರು ಬಂದಿದವಂತೆ? ಲೋಕದಲ್ಲಿರುವಂತ ಎಲ್ಲ ವಸ್ತುಗಳು, ಸ್ನೇಹಿತರು ಮತ್ತೆ ರಾಂಗ್ ಫ್ರೆಂಡ್ ಸರ್ಕಲ್ ಇಂದ, ರಾಂಗ್ ವೇಗಳಿಂದ ಇವು ಬಂದು ನಿಮ್ಮನ್ನು ಏನ್ ಮಾಡ್ತಾವಂತೆ, ಹಾಳು ಮಾಡ್ತಾವೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದಕ್ಕೆ ನೀವು ನೋಡ್ತೀರಾ ಆದಿಕಾಂಡದಲ್ಲಿ ಸೈತಾನನು ಯಾವ ರೀತಿಯಾಗಿ ಅವಳಿಗೆ ಮೋಸ ಮಾಡಿತು ನೋಡಿದ್ದೀರಾ. 3ನೇ ಅಧ್ಯಾಯದಾಗ ಏನಂತಾರೆ, ನೀನು ಎಂದಿಗೂ ಸಾಯುವುದಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಸೈತಾನನು ಜನರಿಗೆ ಯಾವ ರೀತಿಯಾಗಿ ಹಾಳು ಮಾಡ್ಬೇಕಂತ ಯಾವಾಗಲೂ ಪ್ರಯತ್ನ ಮಾಡ್ತಾ ಇರ್ತಾರೆ. ಅದಕ್ಕೆ ಪೇತ್ರನ ಪುಸ್ತಕದಲ್ಲಿ ಹೇಳ್ತದೆ, ಸೈತಾನನು ಯಾರನ್ನು ಹಾಳು ಮಾಡಲಿ, ಯಾರನ್ನು ನುಂಗಲಿ ಅಂತ ಏನ್ ಮಾಡ್ತಾ ಇದ್ದಾರಂತೆ, ಸಿಂಹದ ಉಪದಲ್ಲಿ. ಇವತ್ತು ನೀನು ಆರಾಮಾಗಿದ್ದಿ, ಪ್ರೇಯರ್ ಮಾಡಿದ್ರೆ ನೋ ಪ್ರಾಬ್ಲಮ್ ಅಂತಾರೆ ಸೈತಾನ. ನಾಳೆ ದಿವಸ ಹಾಸ್ಪಿಟಲ್ ಎಮರ್ಜೆನ್ಸಿ ಮಾಡಿದಾಗ ಹಾಕ್ಬಿಡ್ತಾನೆ. ಯಾಕೆ ಗೊತ್ತಾ, ಅವ್ನು ಕಾಯ್ತಾ ಇರ್ತಾನೆ, ಇವ್ನು ಯಾವಾಗ ಪ್ರೇಯರ್ ತಪ್ಪಿಸ್ತಾನೆ, ಯಾವಾಗ ಇವನು ದೂರಿಂದ ಹೋಗ್ತಾನೆ, ಯಾವಾಗ ಪಾಸ್ಟರ್ಗೆ ದೂರ ಹೋಗ್ತಾನೆ, ಯಾವಾಗ ಇವನು ಗರ್ವ ಪಡ್ತಾನೆ, ಯಾವಾಗ ಇವನು ಐಷಾರಾಮಿದಲ್ಲಿ ಬರ್ತಾನೆ, ಯಾವಾಗ ಇವನಿಗೆ ರೋಡಲ್ಲಿ ಹೋಗ್ತಾ ಇರುವಾಗಲೇ ಹಾಳು ಮಾಡಬೇಕು, ಯಾವಾಗ ಇವನು ರಾಂಗ್ ಫ್ರೆಂಡ್ ಜೊತೆ ಇದ್ದಾಗ ಆ ಫ್ರೆಂಡ್ ಮೂಲಕ ಹಾಳು ಮಾಡಬೇಕು ಅಂತ ಅವರಿಗೆ ರೆಡಿ ಮಾಡ್ತಾ ಇರ್ತಾನೆ. ಏನ್ ಮಾಡ್ತಾ ಇರ್ತಾನೆ, ರೆಡಿ ಮಾಡ್ತಾ ಇರ್ತಾನೆ. ಯಾಕಂದ್ರೆ ಅವನಿಗೆ ಇಲ್ಲಿಂದ ಔಟ್ ಮಾಡ್ಬೇಕಾಗ್ತದೆ. ಈ ಕಲೆಕ್ಷನ್ ನಿಂದ ಹೊರಗೆ ಯಾವಾಗ ಬರಬೇಕು, ಈ ಚರ್ಚಿನಿಂದ ಪ್ರಾರ್ಥನೆಯಿಂದ ಯಾವಾಗ ಹೊರಗಿರುವಂತ ಫ್ರೆಂಡ್ಸ್ ಗಳಿಗೆ ಕನೆಕ್ಟ್ ಮಾಡಬೇಕು ಅಂತ ಅವ್ರು ಕಾಯ್ತಾ ಇರ್ತಾರೆ. ರಾಂಗ್ ವ್ಯಕ್ತಿಗಳಿಗೆ ಇವನಿಗೆ ಪ್ರೋತ್ಸಾಹ ಮಾಡುವಂತದ್ದು, ರಾಂಗ್ ವೇಯಲ್ಲಿ ಒಯ್ಯುವಂತ ವ್ಯಕ್ತಿಗಳು ಯಾವಾಗ ಕನೆಕ್ಟ್ ಮಾಡಬೇಕು ಅಂತ ಸೈತಾನ ಯಾವಾಗಲೂ ಕಾಯ್ತಾ ಇರ್ತಾನೆ. ನೀವು ಕಾಯ್ತಾ ಇರಲ್ಲ ಹೊರಗೆ ಹೋಗ್ಬೇಕಂತ, ಅವ್ನು ಕಾಯ್ತಾ ಇರ್ತಾನೆ ನಿಮ್ಗೆ ಗೊತ್ತಿರೋರ ವ್ಯಕ್ತಿ ಅಂತ. ಹಲ್ಲೆಲೂಯಾ. ಸೊ ಅದಕ್ಕಾಗಿ ವಾಕ್ಯ ಹೇಳ್ತದೆ, ಇವೆಲ್ಲ ಏನ್ ಮಾಡ್ತಾವಂತೆ, ಗತಿಸಿ ಹೋಗ್ತಾವಂತೆ. ಏನ್ ಮಾಡ್ತಾವಂತೆ, ಈಗ ಈ ಕಪ್ಪೆಯಲ್ಲಿ ಬಿದ್ದಿರುವಂತ ಕಪ್ಪೆ, ಇದನ್ನು ಕೂಡ ಕಪ್ಪೆ ಆಗಿದೆ, ಅದನ್ನು ಕೂಡ ಒಂದೇ ಛಾತಿ ಇದೆ. ಆದರೆ ಇದರಲ್ಲೇ ಏನ್ ಮಾಡಿದೆ ಅಂದ್ರೆ ಸೈತಾನ ಬಿರುಕು ಹುಟ್ಟಿಸಿದೆ ಅಲ್ಲ, ಇದು ಮೇಲ್ ಬರಬಾರ್ದು ಅಂತ ಏನ್ ಮಾಡ್ತಾ ಇದೆ, ಅದು ಏನ್ ಮಾಡ್ತಾ ಇದೆ, ಹೊಟ್ಟೆ ಕಿಚ್ಚು ಪಡ್ತಾ ಇದೆ ಇಲ್ಲ. ಹಲೋ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಏನ್ ಮಾಡ್ತಾ ಇದೆ, ಹೊಟ್ಟೆ ಕಿಚ್ಚು ಪಡ್ತಾ ಇದೆ. ಅದಕ್ಕೆ ಈ ಒಂದು ಕಪ್ಪೆಗೆ ಏನು ಗೊತ್ತಿಲ್ಲ ಏನ್ ಮಾಡ್ಬೇಕಂತ, ಒಂದೇ ಒಂದು ಗುರಿ ಇಟ್ಕೊಂಡಿದ್ದಾರೆ, ಏನಂದ್ರೆ ನಾನು ಮೇಲ್ ಬರಬೇಕು ಅಂತ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇವತ್ತು ಇಲ್ಲಿ ಬಂದಂತವ್ರ ಒಳಗಡೆ ಒಂದೇ ಗುರಿ ಇರಬೇಕು, ನಿನ್ನ ದೇವರ ಆಶೀರ್ವಾದ ಹೊಂದ್ಕೊಳ್ಬೇಕು ಅಂತ, ನಾನು ದೇವರಲ್ಲಿ ಬೆಳಿಬೇಕಂತ ಒಂದೇ ಆಶೆ ಇರ್ಬೇಕು. ಯಾಕಂದ್ರೆ ಈ ಲೋಕದ ಎಲ್ಲಾ ಕಾರ್ಯಗಳು ಏನ್ ಮಾಡ್ತಾವಂತೆ, ನಾಶ. ಈಗ ನಾವು ಮೊದಲನೇ ಪೇತ್ರದಲ್ಲಿ ನೋಡ್ತೀವಿ, ಏನಂದ್ರೆ 5ನೇ ಅಧ್ಯಾಯ 8-9 ವಾಕ್ಯ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸೈತಾನನು ಯಾವಾಗಲೂ ಇವನು ಆರೋಗ್ಯವಾಗಿದ್ದೀನಿ ಸ್ವಾಮಿ, ನನಗೆ ಯಾವ್ದು ರೋಗ ಬರಲ್ಲ ಅಂತ ಅನ್ಕೊಂಡು ಕೂತಿದ್ರೆ ಅವನು ಏನ್ ಮಾಡ್ತಾ ಇರ್ತಾನಂದ್ರೆ ಯಾವಾಗ ಇವನಿಗೆ ರೋಗದಲ್ಲಿ ಹಾಕ್ಬೇಕಂತ ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಸ್ವಾಮಿ ಹೇಳ್ತಾ ಇದ್ದಾರೆ ಏನಂತಂದ್ರೆ, ಸೈತಾನನು ಏನ್ ಮಾಡ್ತಾ ಇದ್ದಾರಂತೆ, ಗರ್ಜಿಸುವ ಸಿಂಹದ ಉಪಾದಿಯಿಂದ. ಹಲ್ಲೆಲೂಯಾ. ನೋಡಿ, ಒಂದು ಕಾಡಲ್ಲಿ ಹೋದಾಗ ಸಿಂಹ ಏನ್ ಮಾಡ್ತಾ ಇರ್ತಂದ್ರೆ ಗರ್ಜಿಸ್ತಾ ಇರ್ತದೆ. ಯಾವ ಪ್ರಾಣಿಗಳಿಗೆ ತಿನ್ಬೇಕಂತ ಅಂದ್ರೆ ದೇವ್ರ ವಾಕ್ಯ ನಮಗೆ ಹೀಗೆ ಎಚ್ಚರಿಸ್ತಾ ಇದೆ, ನೀವು ಒಂದು ವೇಳೆ ಪ್ರೇಯರಲ್ಲಿ ಬೆಳೀತಾ ಇಲ್ಲ, ನೀನು ವಾಕ್ಯದಲ್ಲಿ ಇಲ್ಲ, ನೀನು ಚರ್ಚಿಗೆ ಕನೆಕ್ಟ್ ಇಲ್ಲ, ದೇವ್ರ ಮಹಿಮೆಯಲ್ಲಿ ಬೆಳೀತಾ ಇಲ್ಲ ಅಂದ್ರೆ ನೀನು ಯಾವತ್ತೂ ನಿನ್ನ ಲೈಫ್ ಅಲ್ಲಿ ಏನಾಗ್ತದೆ ನಿನಗೆ ಗೊತ್ತಿಲ್ಲ.
ಯಾವತ್ತು ನೀನು ಹಾಳಾಗಿ ಹೋಗ್ತೀಯ ಗೊತ್ತಿಲ್ಲ, ಯಾವತ್ತು ನೀನು ಏಸಾಗೋಕ್ಕಿಂತ ಮುಂಚೆನೆ ನೀನು ಮರಣ ಆಗ್ತದೆ ಗೊತ್ತಿಲ್ಲ. ಯಾಕಂದ್ರೆ ಸೈತನಿಗೆ ಇಷ್ಟ ಇಲ್ಲ ನೀನು ಆಳವಾಗಿ ದೇವರ ಭಯಭಕ್ತಿಯಲ್ಲಿ ಬೆಳಿಬೇಕು, ಮತ್ತೆ ಲಾಂಗ್ ಲೈಫ್ ಅಂದ್ರೆ ಹೆಚ್ಚು ವರ್ಷ ನೀನು ಮುದುಕುವಾಗುವವರೆಗೂ ಆರೋಗ್ಯವಾಗಿ ಬದುಕಬೇಕಂತ ಸೈತನಿಗೆ ಇಷ್ಟ ಇಲ್ಲ. ಅದಕ್ಕಾಗಿ ವಾಕ್ಯ ಹೇಳ್ತದೆ ಏನಂತೆ ಎಚ್ಚರವಾಗಿದೆ ಏನಾಗಿರುತ್ತೆ ಎಚ್ಚರವಾಗಿ. ಎಲ್ಲರೂ ಏನಾಗಿರ್ಬೇಕಂತ ಮಕ್ಕಳೆಲ್ಲ ಎಚ್ಚರಾಗಿ. ಹಾಲೆಲೂಯಾ. ಎಷ್ಟು ಜನ ಮಕ್ಕಳು ತಿರುಗಿ ಜೋರಾಗಿ ಹಾಲೆಲೂಯಾ.